ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ವತಿಯಿಂದ ಕರೆದಿರುವಂಥ ಹುದ್ದೆಗಳು ವೀಕ್ಷಕರೇ. ಇದರಲ್ಲಿ ಯಾವ್ಯಾವ ರೀತಿ ಹುದ್ದೆಗಳು ಖಾಲಿ ಇವೆ, ಇದು ಅಪ್ಲೈ ಮಾಡಲು ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಯಾವ ಕಾಸ್ಟ್ನವರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಕ್ವಾಲಿಫಿಕೇಷನ್ ಏನು, ಅಪ್ಲಿಕೇಶನ್ ಫೀಸ್ ಏನಿದ್ದಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನಲ್ಲಿ ಕೊನೆ ತನಕ ತಿಳಿಯೋಣ. ಬಂದುಬಿಟ್ಟು ಅದ್ರ ನೋಟಿಫಿಕೇಶನ್ ಕೂಡ ನಾನು ಡೀಟೇಲ್ ಆಗಿ ತೋರಿಸ್ತಿರ್ತೀನಿ. ತಾವು ಕೊನೆ ತನಕ ವಿಡಿಯೋನ ವೀಕ್ಷಿಸಿ ವೀಕ್ಷಕರೇ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹುದ್ದೆ ಹೆಸರು ವೀಕ್ಷಕರೇ, ಆಫೀಸ್ ಅಟೆಂಡೆಂಟ್ ಗ್ರೂಪ್ ಸಿ ಹುದ್ದೆಗಳಿವೆ ವೀಕ್ಷಕರೇ. ಒಟ್ಟು ಹುದ್ದೆಗಳ ಸಂಖ್ಯೆ 108 ಹುದ್ದೆಗಳು. ಕರ್ನಾಟಕದಲ್ಲಿ 8 ಹುದ್ದೆಗಳಿವೆ ವೀಕ್ಷಕರೇ. ವಿದ್ಯಾರ್ಥಿ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕದ 8 ಹುದ್ದೆಗಳಿವೆ. ಸೊ ಆ 8 ಹುದ್ದೆಗಳು ತಾವು ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಆ 108 ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ತಾವು 10ನೇ ತರಗತಿ ಪಾಸಾಗಿದ್ದರೆ ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಲು ತಾವು ಎಲಿಜಿಬಲ್ ಇದ್ದಿರ್ತೀರಿ ವೀಕ್ಷಕರೇ. ವಯಸ್ಸಿನ ಮಿತಿ ಸಾಮಾನ್ಯ ವರ್ಗದವರಿಗೆ 18ರಿಂದ 30 ವರ್ಷ ವಯಸ್ಸಿನ ಮಿತಿ ಇದ್ದಿರುತ್ತೆ. ಅದೇ ರೀತಿ ಕ್ಯಾಟಗರಿ 1 ಆಗಲಿ ಅಥವಾ SC ST ಪ್ರವರ್ಗದವರಾಗಲಿ ಅಂಥವ್ರಿಗೂ ಕೂಡ 3 ವರ್ಷ ಅಥವಾ 5 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಂತ ಹೇಳಿದ್ದಾರೆ. SC ST ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಮುಖಾಂತರ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಬೇಕಾದರೆ ನಾನು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಕೂಡ ನೋಡ್ಕೋಬೋದು ವೀಕ್ಷಕರೇ. ನೇಮಕಾತಿ ವಿಧಾನ ಬಂದುಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ನಡೆಸ್ತಾರೆ. ಅದಾದ ನಂತರ ನೇಮಕಾತಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗಿದ್ದ ದಿನಾಂಕ 2 ಅಕ್ಟೋಬರ್ ವೀಕ್ಷಕರೇ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಅಕ್ಟೋಬರ್. ನಾನು ನೋಟಿಫಿಕೇಶನ್ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋನು ಕೊನೆ ತನಕ ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 21 ಅಕ್ಟೋಬರ್ ವೀಕ್ಷಕರೇ. ಹಿಂದೆ ಅಕ್ಟೋಬರ್ 2ರಂದೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ಗಳು. ಅಧಿಸೂಚನೆ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ತಾವು ನೋಡ್ಕೋಬೋದು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವತಿಯಿಂದ ಸರ್ಕಾರಿ ಹುದ್ದೆಗಳು ವೀಕ್ಷಕರು ಇವೆಲ್ಲ. ಅವರಿಂದ ಇವಾಗ 108 ಹುದ್ದೆಗಳನ್ನು ಕರೆದಿದ್ದಾರೆ. ಇವಾಗ ತಾವು ಇಲ್ಲಿ ನೋಡ್ಕೋಬೋದು. ಸ್ಟಾರ್ಟ್ ಆಗಿದ್ದು 2 ಅಕ್ಟೋಬರ್, ಕೊನೆಯ ದಿನಾಂಕ 21. ಆನ್ಲೈನ್ ಎಕ್ಸಾಮ್ ಇದ್ದಿರುತ್ತೆ 21 ನವೆಂಬರ್ ಅಂತ ಹೇಳಿದ್ದಾರೆ. ಆನ್ಲೈನ್ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಅವರು ಇವಾಗೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಆಂಧ್ರ ಪ್ರದೇಶದಲ್ಲಿ 2 ಹುದ್ದೆಗಳು, ಅವೆಲ್ಲ ವಿವಿಧ ಸ್ಟೇಟ್ಗಳಲ್ಲಿದೆ. ನಾವು ಕರ್ನಾಟಕ ಬಗ್ಗೆ ನೋಡ್ಕೊಳ್ಳೋಣ. ಕರ್ನಾಟಕ ಇನ್ಕ್ಲೂಡು ಬೀರದ್ ಮಂಗಳೂರು ಅಂತ ಹೇಳಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ URದವರಿಗೆ ಜನರಲ್ ಅವರಿಗೆ 4 ಹುದ್ದೆಗಳು, ST ಅವರಿಗೆ 1 ಹುದ್ದೆ, ST 1 ಹುದ್ದೆಗಳು ಕೊಟ್ಟಿಲ್ಲ. OBC ಅವರಿಗೆ 2 ಹುದ್ದೆಗಳು, EWSಗೆ 1 ಹುದ್ದೆ, ಮತ್ತು ಒಟ್ಟಾರೆಯಾಗಿ 8 ಹುದ್ದೆಗಳು. ಇದೇ ರೀತಿ 8 ಹುದ್ದೆಗಳನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಯಾರು ಇದಕ್ಕೆ ಯಾರ್ಯಾರಿದ್ದೀರಿ, ಯಾರ್ಯಾರು ಅಪ್ಲೈ ಮಾಡಬೇಕಂತಿದ್ದೀರಿ, ಬ್ಯಾಂಕ್ನಲ್ಲಿ ಯಾರು ಸೇವಾ ಸಲ್ಲಿಸಬೇಕಂತಿದ್ದೀರಿ ಅಂಥವ್ರು ಪ್ಲೀಸ್ ಬೇಗನೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ವೀಕ್ಷಕರೇ. ವಿಡಿಯೋ ಒಂದು ಚೆನ್ನಾಗಿ ಅನಿಸಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.